ಶಾಸ್ತ್ರಗಳೇ ಮಾತು ಚಿಕ್ಕದಾದರೂ ಕೂಡ ಅದರ ಅರ್ಥ ಎಷ್ಟು ದೊಡ್ಡದಲ್ವಾ? ಅಧಮ ಉತ್ತಮದ ವ್ಯತ್ಯಾಸವನ್ನು ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ ಶಾಸ್ತ್ರಗಳೇ. ಈಗ ವಾರದ ವಿಶೇಷತೆ ಹೇಗಿದೆ, ಇಡೀ ವಾರ ದೇವರ ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡೋದಾದ್ರೆ ಶಾಸ್ತ್ರಗಳೇ. ಈ ವಾರದಲ್ಲಿ ನಾವು ಪ್ರಮುಖವಾಗಿ ತುಂಬ ವಿಚಾರಗಳನ್ನು ಕಾಣ್ತೀವಿ, ತುಂಬ ಮಹತ್ತರವಾದ ಬದಲಾವಣೆಗಳನ್ನು ಕಾಣ್ತೀವಿ. ಆಕಾಶ ಕಾಯದಲ್ಲಿ ಗುರುವಿನ ಬದಲಾವಣೆ ಇತ್ಯಾದಿ ಅದನ್ನು ಗಮನಿಸಿ. ಡಿಸೆಂಬರ್ 1ನೇ ತಾರೀಕು ಸೋಮವಾರ ಅಂದರೆ ನಾಳೆ ದಿವಸ ಗೀತಾ ಜಯಂತಿ ಇದೆ. ತುಂಬ ಮುಖ್ಯವಾದದ್ದು, ತುಂಬ ಪ್ರಧಾನವಾದದ್ದು. ಇದನ್ನು ನಾಳೆ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಇನ್ನು 2ನೇ ತಾರೀಕು ಡಿಸೆಂಬರ್ 2 ಆವತ್ತು ಮಂಗಳವಾರ ಇದೆ. ಆ ದಿವಸ ಹನುಮದ್ ವ್ರತ ಇದೆ, ತುಂಬ ವಿಶಿಷ್ಟವಾದದ್ದು. ಅದು ಕೂಡ ಹನುಮದ್ ಜಯಂತಿಗೂ ಹನುಮದ್ ವ್ರತಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು, ಹನುಮದ್ ವ್ರತ ಏನು, ಇದರ ವಿವರಣೆಯನ್ನು ನಾವು ಮಂಗಳವಾರದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಗಮನಿಸೋಣ. ಇನ್ನು ನಂತರದಲ್ಲಿ ಡಿಸೆಂಬರ್ 4 ಆ ಗುರುವಾರ ದಿವಸ ದತ್ತ ಜಯಂತಿ ಇರತಕ್ಕಂಥದ್ದು. ನಮಗೆ ದತ್ತ ಜಯಂತಿ ಎಷ್ಟು ಪ್ರಮುಖವಾದದ್ದು ಮತ್ತು ಬದುಕಿನ ಔನ್ನತ್ಯಕ್ಕೆ ದತ್ತನ ಮಾರ್ಗದರ್ಶನ ಏನು ಇತ್ಯಾದಿಗಳನ್ನು ನಾವು ಆ ದಿವಸ ನೋಡೋಣ. ತುಂಬ ವಿಶೇಷವಾದದ್ದು, ಇದನ್ನು ನೋಟ್ ಮಾಡಿಟ್ಕೊಳ್ಬೇಕು ತಾವು. ಇನ್ನು ಡಿಸೆಂಬರ್ 5 ಇದು ನಿಮ್ಮ ಪಾಲಿಗೆ ಅತ್ಯಂತ ವಿಶಿಷ್ಟದ ದಿವಸ. ಕಾರಣ ಗುರುವಿನ ಪರಿವರ್ತನೆ ಆಗುತ್ತೆ. ಗುರು ಎಷ್ಟು ದಿವಸ ಕರ್ಕಟಕ ರಾಶಿಯಲ್ಲಿ ಏನು ಅತಿಚಾರನಾಗಿ ಸಂಚರಿಸ್ತಾ ಇದ್ದ ಅಂಥ ಗುರು ಮತ್ತೆ ಮರಳಿ ಮಿಥುನ ರಾಶಿಗೆ ವಾಪಸ್ ಹೋಗ್ತಾನೆ. ಹೀಗಾಗಿ ಆ ದಿವಸವೂ ಕೂಡ ಮುಖ್ಯವಾದದ್ದು. ಇನ್ನು 6ನೇ ತಾರೀಕು ಡಿಸೆಂಬರ್ 6 ಶನಿವಾರ ವೃಶ್ಚಿಕ ರಾಶಿಗೆ ಬುಧನ ಪ್ರವೇಶ ಆಗುತ್ತೆ. ಬುಧ ವಕ್ರನಾಗಿ ತುಲಾರಾಶಿಯನ್ನು ಮಿತ್ರರಾಶಿಯನ್ನು ಪ್ರವೇಶ ಮಾಡಿದ್ದ, ಮತ್ತೆ ಮರಳಿ ಶತ್ರುವಿನ ರಾಶಿಗೆ ಬರ್ತಾನೆ. ಈ ಗುರು, ಬುಧ, ಶುಕ್ರ, ರವಿ ಇವರೆಲ್ಲ ತಿಂಗಳ ಪರಿವರ್ತನೆ ಆಗ್ತಾ ಇರ್ತಾರೆ ಬಿಡಿ. ಪ್ರಧಾನವಾಗಿ ನಮಗೆ ಮೇಜರ್ ಅಂತ ಅನ್ನಿಸ್ತಕ್ಕಂಥದ್ದು ಗುರು ಬದಲಾವಣೆ. ಇಷ್ಟು ದಿವಸ ಕರ್ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಉಚ್ಚಸ್ಥಾನ ಕರ್ಕಟಕ ರಾಶಿ ತುಂಬ ಒಳ್ಳೆಯ ಸ್ಥಾನ. ಸಮ್ಯಕ್ ಬಲಿನಃ ಸ್ವತುಂಗ ಭಾಗ್ಯ ಸಂಪೂರ್ಣ ಬಲವರ್ಜಿತಸ್ಯ ರಿಕ್ತ ಅಂತ ಮಾತು. ಸಮ್ಯಕ್ ಬಲಿನಃ, ಸಮ್ಯಕ್ ತುಂಬ ಚೆನ್ನಾಗಿ ಬಲಿಷ್ಠರಾಗಿದ್ದರೆ ಗ್ರಹಗಳು ಸಂಪೂರ್ಣ ಫಲ ಕೊಡ್ತವೆ ಅಂತ. ಅಂತಹ ಸ್ಥಿತಿಯಲ್ಲಿದ್ದ ಗುರು ಈ ಹೊತ್ತಿನಿಂದ ಅಂದರೆ ಆ ಶುಕ್ರವಾರದಿಂದ ಗುರು ಪರಿವರ್ತನೆ ವಾಪಸ್ ಮತ್ತೆ ಹಿಮ್ಮುಖ ಅಂದರೆ ಮಿಥುನ ರಾಶಿಗೆ ಬರ್ತಾನೆ. ಮಿಥುನ ರಾಶಿ ಕೂಡ ತುಂಬ ಒಳ್ಳೆಯ ಸ್ಥಾನವೇ, ಸಂಶಯ ಇಲ್ಲ. ಯಾಕೆಂದರೆ ಉಚ್ಚಾಭಿಲಾಷಿ ರಾಶಿ ಅಲ್ವಾ. ಹೀಗಾಗಿ ಒಳ್ಳೆಯ ಫಲ ಸಿಗುತ್ತೆ, ಅಲ್ಲೂ ಕೂಡ ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಗುರು ಸಾಮಾನ್ಯವಾಗಿ ಕೇಡನ್ನು ಮಾಡೋದಿಲ್ಲ. ಅವನು ನೀಚ ಸ್ಥಾನದಲ್ಲಿದ್ದರೂ ಅಷ್ಟಾಗಿ ಕೆಟ್ಟ ಫಲವನ್ನು ಕೊಡೋದಿಲ್ಲ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡಿವೆ. ಗುರು ಎಲ್ಲೇ ಇದ್ದರೂ ಉತ್ತಮ ಫಲವೇ ಸಿಗುತ್ತೆ. ಸ್ವಲ್ಪ ವ್ಯತ್ಯಾಸ ಆಗಬಹುದು ಅಷ್ಟೇ. ಇದನ್ನು ಪ್ರಧಾನವಾಗಿ ನಾವು ಗಮನಿಸ್ತೀವಿ. ಈ ಗುರುವಿನ ಪರಿವರ್ತನೆ ಅಂತಕ್ಕಂಥದ್ದು ಎಷ್ಟೋ ಜನರ ಬದುಕಿನಲ್ಲಿ ಒಂದು ಹೊಸ ಫಲವನ್ನು ಕೊಟ್ಟುಬಿಡುತ್ತೆ. ಗುರುಬಲ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದದ್ದು ಮಂಗಳ ಕಾರ್ಯಗಳಿಗೆ. ಅದರಲ್ಲೂ ಸ್ತ್ರೀಣಾಂ ಗುರುಬಲಂ ಅಂತ ಹೇಳಿದೆ. ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಈ ಗುರುವಿನ ಪರಿವರ್ತನೆ ಒಂದು ವಿಶಿಷ್ಟ ಬಲವನ್ನು ತಂದುಕೊಡುತ್ತೆ ಕೆಲವರಿಗೆ, ಮತ್ತು ಕೆಲವರಿಗೆ ಆ ಬಲ ಹೊರಟು ಹೋಗುತ್ತೆ. ಯಾವ ರಾಶಿಗಳಿಗೆ ಆ ಬಲ ಹೋಗುತ್ತೆ, ಯಾರಿಗೆ ಆ ಬಲ ಫಲ ಬರುತ್ತೆ, ಅದನ್ನು ನಾವು ರಾಶಿ ಫಲದಲ್ಲಿ ಗಮನಿಸ್ತಾ ಹೋಗೋಣ. ಅಂತೂ ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು ಈ ಅಂಶಗಳನ್ನು. ಗೀತಾ ಜಯಂತಿ ಇದೆ ಈ ವಾರದಲ್ಲಿ. ಹೀಗಾಗಿ ನಾವು ಭಗವದ್ಗೀತಾ ಸಂದರ್ಶನ ಮಾಡಬೇಕು. ಗೀತೆಯನ್ನು ಕನಿಷ್ಠ ನಾವು ಪ್ರತಿ ದಿವಸ ಓದ್ತೀವೋ ಇಲ್ವೋ, ನಮಗೆ ದೇವರ ಆರಾಧನೆ ಮಾಡಲಿಕ್ಕೆ ಸಮಯ ಇಲ್ಲ. ಅಂಥದ್ರಲ್ಲಿ ಭಗವದ್ಗೀತೆ ಓದ್ತು ಅಂತಂದರೆ ಓದ್ತಾ ಇಲ್ಲ. ಆದರೆ ಭಗವದ್ಗೀತೆ ನಮ್ಮ ಬದುಕಿಗೆ ಎಷ್ಟು ಪ್ರಧಾನವಾಗಿದೆ. ನಮ್ಮ ಬದುಕಿನ ಪ್ರತಿ ಸಮಸ್ಯೆಗೂ ಉತ್ಕೃಷ್ಟವಾದ, ಶ್ರೇಷ್ಠವಾದ, ಅನುಸರಿಸಲೇಬೇಕಾದ ವಿಶಿಷ್ಟ ಉತ್ತರಗಳಲ್ಲಿದೆ. ಆದರೆ ನಮಗೆ ಅದನ್ನು ಕಂಡುಕೊಳ್ಳೋದಕ್ಕೆ ಪುರುಸೊತ್ತಿಲ್ಲ. ನಮಗೆ ಎಂಥ ಪರಿಸ್ಥಿತಿ ಅದು ಅಂತಂದರೆ, ಒಬ್ಬ ಮನುಷ್ಯನಿಗೆ ರೋಗ ಬಂದರೆ ಮಾತ್ರೆ ತಗೋಬೇಕು ಅನ್ನೋ ಅರಿವು ಕೂಡ ಇಲ್ಲದೇ ಇದ್ದರೆ ರೋಗದಲ್ಲೇ ಬಳಲ್ತಾ ಇರ್ತೀವಿ. ಹೀಗೆ ಮನುಷ್ಯನ ಬದುಕಿಗೆ ಒಂದು ಒಳ್ಳೆಯ ವಿಶಿಷ್ಟ ಮಾರ್ಗ ತೋರಿಸಿದೆಯಲ್ಲ ಮಹಾಗ್ರಂಥ ಅಂತಂದರೆ ಅದನ್ನು ಗಮನಿಸೋಣ ಅನ್ನೋ ವ್ಯವಧಾನ ಇಲ್ಲ ನಮಗೆ.
ಹಾಗಾಗಿ ಗಮನಿಸಬೇಕು. ಅದನ್ನು ಒಂದು ಸಲ ಭಗವದ್ಗೀತೆಯನ್ನು ಓದಿಕೊಂಡ್ರೆ ಸ್ಪಷ್ಟವಾಗಿ ನೀವು ಬುದ್ಧಿಪೂರ್ವಕವಾಗಿ ಮನಃಪೂರ್ವಕವಾಗಿ ಓದಿದ್ರೆ ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ. ಅಂಥ ಬಹಳ ವಿಶಿಷ್ಟವಾದ ಒಂದು ನಮ್ಮ ಭಾರತೀಯ ಸಂಸ್ಕೃತಿಗೆ ಮೇರುಪ್ರಾಯವಾಗಿರ್ತಕ್ಕಂಥ ಪ್ರಸ್ಥಾನತ್ರಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಭಗವದ್ಗೀತೆ. ಅಂಥದ್ದನ್ನು ಉಪದೇಶ ಮಾಡಿದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಿಸಿಕೊಂಡು ಗೀತಾ ಸಂದರ್ಶನ ಮಾಡೋದು ತುಂಬ ಒಳ್ಳೆಯದು. ಈ ದಿವಸವೇ ಹೇಳ್ತಾ ಇದ್ದೀನಿ, ಕಾರಣ ನಾಳೆನೇ ಇದೆ. ನನಗೆ ಗೊತ್ತಾಗಲಿಲ್ಲ ಮತ್ತಿನ್ನೇನು ಅಂದರೆ ನಾಳೆ ಮತ್ತೊಂದು ಸಲ ಹೇಳೋಣ ಅದ್ರ ಬಗ್ಗೆ. ಆದರೆ ಇವತ್ತು ಗೊತ್ತಾದಾಗ ಈ ಹೇಗೂ ಬಿಡುವಿರುತ್ತೆ, ಅಂಥ ಒಂದು ಏನು ಕಾರ್ಯದಲ್ಲಿ ತೊಡಗಲಿಕ್ಕೆ ಸಹಾಯವಾಗುತ್ತೆ ಗೀತೆ ತರೋದು. ಅಕಸ್ಮಾತ್ ಇಲ್ಲಪ್ಪ ಮನೆಯಲ್ಲಿ ಭಗವದ್ಗೀತೆ, ಎಷ್ಟೋ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ, ಮಹಾಭಾರತವನ್ನು ಮನೇಲಿ ಇಟ್ಕೊಂಡ್ರೆ ಮನೆ ರಣರಂಗವಾಗುತ್ತೆ ಅಂತಕ್ಕಂಥ ಕಲ್ಪನೆ ಇದೆ. ಇದಿದೆಯಲ್ಲ, ಇದು ಮೂರ್ಖತನದಲ್ಲಿ ಪರಮಾತಿ ಮೂರ್ಖತನದ ಒಂದು ಅವಿವೇಕ, ಅದು ಶುದ್ಧ ಸುಳ್ಳು. ಎಷ್ಟೋ ಜನಕ್ಕೆ ಈ ಅಭಿಪ್ರಾಯ ಇದೆ. ದಯವಿಟ್ಟು ಹಾಗೆಲ್ಲ ಯೋಚನೆ ಮಾಡಬೇಡಿ. ಭಗವದ್ಗೀತೆ ತಂದಿಟ್ಕೊಳ್ಳಿ, ಅದನ್ನು ಓದಿ. ತಂದಿಟ್ಕೊಳ್ಳೋದಲ್ಲ, ತಂದಿಟ್ಕೊಂಡು ಮೂಲೆಯಲ್ಲಿಟ್ಟರೆ ಅದು ಧೂಳಿಡಿಯುತ್ತೆ, ವರ್ಷಕ್ಕೂ ಪುರುಸತಿ ಇರಲ್ಲ. ಆಮೇಲೆ ಅನುಸಂಧಾನ ಮಾಡಬೇಕು, ಕೃಷ್ಣ ಏನು ಹೇಳಿದಾನೆ ಕೇಳ್ಕೊಳ್ಬೇಕು. ಆಗ ನಮ್ಮ ಬದುಕಿನ ಸಮಸ್ಯೆಗಳು ಅಂತಕ್ಕಂಥ ರೋಗಕ್ಕೆ ದಿವ್ಯೌಷಧ ಸಿಗುತ್ತೆ. ಇದನ್ನು ದಯವಿಟ್ಟು ಮಾಡಿ. ಇನ್ನು ಹನುಮದ್ ವ್ರತ ಇತ್ಯಾದಿ ಎಲ್ಲ ಆಯಾ ದಿವಸ ನಾವು ಅದರ ಚಿಂತನೆ ಮಾಡ್ತಾ ಹೋಗೋಣ. ಅಂತೂ ಈ ವಾರದಲ್ಲಿ ನಾವು ಇಷ್ಟು ಪ್ರಧಾನವಾದ ಅಂಶಗಳನ್ನು ಗಮನಿಸ್ತೀವಿ. ಪ್ರತಿದಿನವೂ ತುಂಬ ಮುಖ್ಯವಾಗಿದೆ. ದತ್ತ ಜಯಂತಿ ಅಂತೂ ಮನುಷ್ಯನ ನೋಡಿ, ಅಲ್ಲೂ ಕೂಡ ರೋಗ ನಿವಾರಣೆಗೆ, ಮನುಷ್ಯನ ಉನ್ನತಿಗೆ, ಯಾವುದು ಪರಮ ಆನಂದ ಸ್ಥಿತಿ ಅನ್ನೋದಿದೆಯೋ ಅದರ ಆ ಸಂಪತ್ತಿನ ಪಡೆಯುವಿಕೆಗೆ ದತ್ತ ಜಯಂತಿ ತುಂಬ ವಿಶಿಷ್ಟವಾದ ಒಂದು ಸಾಧನ ಶಕ್ತಿ. ಹೀಗಾಗಿ ದತ್ತ ಜಯಂತಿಯನ್ನು ಆಚರಿಸಿ, ದತ್ತಾತ್ರೇಯ ಗುರುಚರಿತ್ರೆ ಅದು ಕೂಡ ಬಹಳ ಮುಖ್ಯವಾದದ್ದು ಮನುಷ್ಯ ಸಂಕಷ್ಟಗಳಿಂದ ಹೊರಬರಲಿಕ್ಕೆ. ಅಷ್ಟೇ ಅಲ್ಲ, ಈ ಜೀವನ ಉಂಟಾಗಿದೆಯಲ್ಲ, ಹುಟ್ಟು ಅನ್ನೋದು ಸಂಭವಿಸಿದೆಯಲ್ಲ, ಹುಟ್ಟೇ ವಸ್ತುತಃ ಒಂದು ಶಾಪ ಅನ್ನೋ ರೀತಿಯಲ್ಲಿದೆ. ಹೀಗಾಗಿ ಆ ಹುಟ್ಟನ್ನೇ ದಾಟಿ ಬಿಡುವುದು ಹೇಗೆ? ದತ್ತಾತ್ರೇಯನ ಅನುಗ್ರಹ ಆಗಬೇಕು ಅದಕ್ಕೆ. ಹೀಗಾಗಿ ಆ ದತ್ತ ಜಯಂತಿ ದಿವಸ ಕೂಡ ದತ್ತನ ಆರಾಧನೆ, ದತ್ತನ ಗುರುಚರಿತ್ರೆ ಪಾರಾಯಣ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ತುಂಬ ವಿಶಿಷ್ಟವಾಗಿದೆ ಈ ವಾರ. ಮಾರ್ಗಶಿರ ಮಾಸದ ಈ ವಾರ ಏನಿದೆ, ಇದು ತುಂಬ ಒಂದು ಸುವರ್ಣ ವಾರ ಅಂತ ಕರೀಬಹುದು. ಅಷ್ಟು ಚೆನ್ನಾಗಿದೆ ಇದು. ಯಾವುದನ್ನೂ ತಪ್ಪಿಸ್ಕೋಬೇಡಿ, ಯಾವುದರಿಂದನೂ ನುಣುಚಿಕೊಳ್ಬೇಡಿ, ಮನಃಪೂರ್ವಕವಾಗಿ ಎಲ್ಲವನ್ನ ಆಚರಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.